ಬೆಂಡೆಕಾಯಿ ಜೊತೆಗೆ ಯಾರು ಮೂಲಂಗಿ ಹಾಕ್ತಾರ ಅಂದ್ರೆ ಟಮ್ಮಿ ಟೈಮ್ ಸ್ಟಾರ್ಟ್ ಮಾಡಿದಾರಂತೆ. ನಗ್ತಾ ಇದ್ದಾನೆ, ನಾನು ಮಾತಾಡ್ತಾ ಇರೋ ನಿದ್ದೆಗಣ್ಣಲ್ಲಿ. ಘಮ 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 ಅಂತ ಇದೆ ಅಡುಗೆ ಮನೆಯಲ್ಲಿ. ನೋಡಿ, ನೀನು ಅಡುಗೆ ಫೇಮಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಾರ್ಟರ್ ಅಥವಾ ಸೆಕೆಂಡ್ ಕ್ವಾರ್ಟರ್ ನಲ್ಲಿ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಪಾಪದು ಇವತ್ತಿಂದ ಒಂದು ಹೊಸ ಮೈಲ್ ಸ್ಟೋನ್ ಸ್ಟಾರ್ಟ್ ಆಗಿದೆ. ಫೈನಾನ್ಸ್ ಟಿಂಗ್ 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 ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಈಗಲಿಂದಾನೆ. ನಮ್ಮನೆ ಮಾರ್ನಿಂಗ್ ಸೀನ್ಸ್ ಇವತ್ತು ಎಲ್ಲರೂ ಬ್ಯುಸಿಯಾಗಿದ್ದಾರೆ. ನಮ್ಮ ಡ್ಯಾಡಿ ಇಲ್ಲ, ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ನಮ್ಮ ಅತ್ತೆ ಅಲ್ಲಿ ಇವಾಗ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಕೂತಿದ್ದಾರೆ. ನಮ್ಮ ಅಕ್ಕ ಫುಲ್ ಬ್ಯುಸಿ ಇದ್ದಾರೆ. ನಮ್ಮ ಮಮ್ಮಿ ಇವತ್ತು ಅವ್ರ ಫೇವ್ರೇಟ್ ಮಾಡ್ಕೊಂಡಿದ್ದಾರೆ. ನಮಗೂ ಫೇವ್ರೇಟು, ಬಟ್ ಕೊಡಲ್ಲ ನಮಗೆ. ಇದು ನಮ್ಮ ಆಲ್ ಟೈಮ್ ಫೇವ್ರೇಟು ರೊಟ್ಟಿ, ಬಟ್ ಇದಕ್ಕೆ ರಾಗಿ ಹಿಟ್ಟು ಮಿಕ್ಸ್ ಮಾಡಿದ್ದಾರೆ. ಅದು ನನಗೆ ಆ ಕಡೆ ರವಾ ದೋಸೆ ನಮ್ಮದು. ಹಾಂ, ರವೆ ದೋಸೆ, ರವೆ ಮೂಲಂಗಿ ಬೆಂಡೆಕಾಯಿ, ಟೊಮೊಟೊ ಪಲ್ಯ. ಮೂಲಂಗಿ ಬೆಂಡೆಕಾಯಿ ಅದೇನು ಕಾಂಬಿನೇಷನ್? ಅದು ತಿನ್ನೋ ಕಾಂಬಿನೇಷನ್ನು ಗೊತ್ತೇ ಇರಲಿಲ್ಲ. ಬೆಂಡೆಕಾಯಿ ಜೊತೆಗೆ ಯಾರು ಮೂಲಂಗಿ ಹಾಕ್ತಾರ? ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತಿಂದಮೇಲೆ ಹೇಳ್ತೀನಿ ಹೆಂಗಿರತ್ತೆ ಅಂತ. ಸೊ ಅವ್ರಿಗೆ ರೊಟ್ಟಿ ಮಾಡ್ಕೊತಾ ಇದ್ದಾರೆ. ನಮಗೂ ಈ ಕಡೆ ಟೆಂಪ್ಟ್ ಆಗ್ತಾ ಇರ್ತೀವಿ, ಬಟ್ ಏನು ಮಾಡೋದು. ಮೂಲಂಗಿ ತುರಿದಾಕ್ಬಿಟ್ಟು ಬೆಂಡೆಕಾಯಿ ಒಳಗಡೆಗೆ ಪಲ್ಯ ಮಾಡಿರೋದು. ಸೊ ಏನೋ ಡಿಫ್ರೆಂಟಾಗಿ ಮಾಡಬೇಕಲ್ಲ, ಈ ಥರ ಮಾಡಿದ್ರೆ ನೋಡಿ ಡಿಫ್ರೆಂಟಾಗಿರುತ್ತೆ. ನಮಗೂ ಒಂದು ಅರ್ಧ ಸಿಗತ್ತಾ? ಸೀನೆ ಇಲ್ಲ, ಸೀನೆ ಇಲ್ಲ. ಮಗು ಕೇಳು. ಅವ್ರು ಬ್ಯುಸಿ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ. ಏನೋ ಪಾಲಿಗೆ ಬಂದು ಪಂಚಾಮೃತ ಅನ್ನಂಗೆ. ಹಾಂ, ರವೆ ದೋಸೆ ತಿಂದು ಬೋರ್ ಆಗೋಗೈತೆ. ಅದನ್ನೇ ಮಾಡಿ ತಿನ್ನು. ಅವ್ರು ರೊಟ್ಟಿ ಮಾಡಿದಾಗೆಲ್ಲ ನನಗೆ ಮಾಡೋದೇವರು ರವೆ ದೋಸೆ. ಎಗ್ ಹಾಕ್ತಾ ಇದ್ರು, ಇವತ್ತು ಯಾಕೋ ಎಗ್ಗು ಹಾಕಿಲ್ಲ, ಖಾಲಿಯಾಗಿರಬೇಕು. ತಿಂಡಿ ಕಾಯ್ದು ಸಾಕಾಯಿತು. ನಮ್ಮ ರವೆ ದೋಸೆ ಎದ್ದಿಲ್ಲ ಅಂತೆ. ಫುಲ್ ತವಾಗೆ ಸ್ಟಿಕ್ ಆಗೋಗ್ಬಿಟ್ಟೈತೆ. ಅದಕ್ಕೆ ಇವಾಗ ತಿಂಡಿ ಪ್ಯಾಟ್ರನ್ನೇ ಚೇಂಜ್ ಆಗೋಯ್ತು. ಪಡ್ಡು ಇವು ಎದ್ದೇಳ ಸೀನ್ ಕಾಣ್ತಾ ಇಲ್ಲ, ಉಬ್ಬೇ ಇಲ್ಲ, ಗೊತ್ತಿಲ್ಲ. ಈ ಕಡೆಗೆ ಮಲ್ಕೊಂಡು ನಿದ್ದೆ ಮಾಡ್ದಂಗೂ ಇಲ್ಲ, ಈ ಕಡೆ ತಿಂಡಿ ತಿಂದಂಗೂ ಇಲ್ಲ. ನೋಡುವ, ಪಡ್ಡುನ ಪಲ್ಯದಲ್ಲಿ ತಿನ್ನೋದಾ? ಮಾಡಿರೋನು ಕೇಳಿ. ಪಡ್ಡು ಏನ್ತ್ರಲ್ಲಮ್ಮ ತಿನ್ನಿಸ್ತೀಯಾ? ಪಲ್ಯದಲ್ಲಿ ಪಡ್ಡು. ಸೂಪರು ನೀನು. ಆಯ್ತು, ಗುಡ್ ನೈಟ್. ನಾವು ಹೋಗಿ ಮಲ್ಕೊಂತೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಟೈಮು 11 ಗಂಟೆ ಆಗ್ತಾ ಇದೆ. ಈಗ ಬ್ರೇಕ್ಫಾಸ್ಟ್ ಆಯ್ತು ನಂದು. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಆಚೆ ಹೋಗ್ಲಿಲ್ಲ ನಾನು, ಮನೇಲೆ ತಂದು ಮಾಡ್ಕೊಂಡೆ. ನೋಡಿ, 4 ಮುಟ್ಟೆ 2 ಬನ್ ತಂದಿದ್ದೆ. ಆಮ್ಲೆಟ್ ಮಾಡ್ಕೊಂಡು ಬನ್ ಹಾಕೊಂಡು ತಿನ್ಕೊಂಡೆ. ಸೊ ಇವತ್ತು 4th ಡೇ ಏನೋ ನನಗೆ ಹುಷಾರು ತಪ್ಪಿ. ಟುಡೇ ಐ ಆಮ್ ಫೀಲಿಂಗ್ ಬೆಟರ್. ಆಕ್ಚುಲಿ ಯಾವುದೇ ರೀತಿಯಾದ ಏನು ಅನ್ಕಂಫರ್ಟಬಲ್ ಅಥವಾ ಅನ್ಈಸಿನೆಸ್ ಏನು ಫೀಲ್ ಆಗ್ತಾ ಇಲ್ಲ. ಐ ಆಮ್ ಡೂಯಿಂಗ್ ಆಲ್ ಗುಡ್. ಅಂಡ್ ಮಂಜು ಬೆಳಗ್ಗೆನೆ ಫೋನ್ ಮಾಡಿದ್ರು, ಬೇಬಿಗೆ ಟಮ್ಮಿ ಟೈಮ್ ಮಾಡ್ತಾ ಇದಾರಂತೆ. ಅಂದ್ರೆ ಟಮ್ಮಿ ಟೈಮ್ ಸ್ಟಾರ್ಟ್ ಮಾಡಿದಾರಂತೆ. ಕೇಳಿ ಖುಷಿ ಆಯ್ತು. ಬೇಬಿ 1-2 ತಿಂಗಳಿಂದ ಇ ವಾಸ್ ಸೋ ಟೈನಿ ಅಂಡ್ ನೌ ಈಸ್ ಗ್ರೋನ್ ಅಪ್ ಅಂಡ್ ಟಮ್ಮಿ ಟೈಮ್ ಮಾಡೋ ಲೆವೆಲ್ಗೆ ಬಂದಿದ್ದಾನೆ ಅಂದ್ರೆ ಸ್ವಲ್ಪ ಖುಷಿ ಆಗ್ತಾ ಇದೆ. ಸೊ ಇನ್ನೊಂದು 3-4 ಮಂತ್ಸ್ ಆದ್ಮೇಲೆ ಬೇಬಿ ವಿಲ್ ಬಿ ಲೈಕ್ ಇನ್ನೂ ದೊಡ್ಡವನ್ ಆಗ್ತಾನೆ. ಸ್ವಲ್ಪ ಓಡಾಡೋದಂದ್ರೆ ಆ ಕಡೆ ಈ ಕಡೆ ಉಳ್ಳಾಡ್ತಾನಲ್ಲ, ಅದು ನೋಡೋದಕ್ಕೆ ಇನ್ನೂ ಖುಷಿ ಇರತ್ತೆ. ಸ್ವಲ್ಪ ಕನ್ವರ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಅವಾಗ ಇನ್ನೂ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರತ್ತೆ. ಎನಿವೇಸ್, ಆಸ್ ಯೂಶುವಲ್ ಮಾರ್ನಿಂಗ್ ಎದ್ದು ಒಂದು ಆಗೋಯ್ತು ಆಲ್ಮೋಸ್ಟ್ ಒಂದು 10 ಡೇಸ್ ನಾನು ಕೆಲಸ ಮಾಡಿ. ಸೊ ಇವತ್ತು ಸಿಸ್ಟಮ್ ಆನ್ ಮಾಡಿ ನೋಡೋಣ ಅಂತಿದ್ದೀನಿ, ಏನಾಗ್ತಾ ಇದೆ, ಏನು ಕತೆ, ಏನೂ ಐಡಿಯಾ ಇಲ್ಲ ನನ್ನ ಬಿಸ್ನೆಸ್ ಬಗ್ಗೆ. ಹಾಗೇನೆ ಇವತ್ತು ಮಂಜುದೊಂದು ವಿಡಿಯೋನು ಎಡಿಟ್ ಮಾಡೋದಿದೆ. ಸೊ ಎಲ್ಲಾನು ಮುಗಿಸ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ. ಮಲಗ್ಬಿಟ್ಟಿದೆ ಚೆನ್ನಾಗಿ. ಪಾಪುನು ಮಲಗಿದ. ನಾವಪ್ಪ ಹೊರಗಡೆ ಹೋಗಿದ್ರಲ್ಲ, 2 ಡೇಸ್ ಆಗಿತ್ತು ಮೈಸೂರಿಗೆ ಹೋಗಿ. ಇವತ್ತು ಬಂದ್ಮೇಲೆ ಅವ್ರು ಸುಮಾರು ಹೊತ್ತು ಪಾಪ ಹತ್ರ ಆಟ ಆಡ್ತಾ ಇದ್ರು. ನಾನು ಅವ್ರ ಜೊತೆ ಕುತ್ಕೊಂಡು ಎಲ್ಲರೂ ಪಪ್ಪು ಜೊತೆ ಆಟ ಆಡ್ತಾ ಇದ್ವಿ. ಅದಾದ್ಮೇಲೆ ಹೋಗಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ದು. ಅವನು ಮಲಗಿರೋ ಅಂದರೆ ನಿದ್ದೆ ಟೈಮಲ್ಲಿ ಎದ್ದು ಆಟ ಆಡ್ಸಿದ್ವಲ್ಲ, ಮಲ್ಕೊಳಕ್ಕೆ ಬಿಡ್ಲಿಲ್ವಲ್ಲ, ಆಮೇಲೆ ಚೆನ್ನಾಗಿ ನಿದ್ದೆ ಹೊಡೆದ. ನಗ್ತಾ ಇದ್ದಾನೆ, ನಾನು ಮಾತಾಡ್ತಾ ಇರೋ ನಿದ್ದೆಗಣ್ಣಲ್ಲಿ. ಸೊ ಅವನು ಸಿರಪ್ ಟೈಮ್ ಆಯಿತು, ಕ್ಯಾಲ್ಶಿಯಂ ಸಿರಪ್ ಹಾಕ್ಬೇಕಿತ್ತು. ಹೊಸ ಡಬ್ಬ ಓಪನ್ ಮಾಡಿದೆ ಇವತ್ತು. ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಒಂದು ಡಬ್ಬದಲ್ಲಿ ಇತ್ತು ಇನ್ನೂ ಅರ್ಧದಷ್ಟು. ಇದು ತುಂಬ ಸ್ವೀಟ್ ಇದೆ. ಇರುವೆ ತುಂಬ್ಕೊಬಿಟ್ಟಿತ್ತಂತೆ. ಯಾರು ತಿರುಗಿ ನೋಡ್ಲಿಲ್ವಲ್ಲ, ಅದಕ್ಕೆ ಎಲ್ಲನೂ ಡಿಸ್ಪೋಸ್ ಮಾಡಿಬಿಟ್ಟಿದ್ರು ನಮ್ಮ ಅಕ್ಕ. ಅದಕ್ಕೆ ಎಲ್ಲ ಹಳೆ ಸಿರಪ್ಪು ಡಿಸ್ಪೋಸ್ ಮಾಡಿಬಿಟ್ಟು ಇವತ್ತಿಂದನೇ ಅವನಿಗೆ ಸಿರಪ್ಗಳು ವಾಪಸ್ ಸ್ಟಾರ್ಟ್ ಮಾಡ್ತಾ ಇರೋದು. ವೈಟಮಿನ್ಸು, ಕ್ಯಾಲ್ಶಿಯಮು ಎಲ್ಲ. ಅವನಿಗೆ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ಸ್ಟಾಪ್ ಮಾಡಿ 1-2 ಡೇಸು ಪುನಃ ಕೊಟ್ಟಿರಲಿಲ್ಲ. ಆ್ಯಂಟಿಬಯೋಟಿಕ್ ಎಲ್ಲ ಇದೆಯಲ್ಲ ಬೇಡ ಅಂತ ಅಂದ್ಕೊಂಡು. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ನೆಲ್ಲ ಕೊಡ್ತಾ ಇದ್ದೀನಿ. ಇದು 2.5 ml ಹಾಕ್ಬೇಕು ಅವನಿಗೆ. ಕ್ಯಾಲ್ಶಿಯಂ 2 ಟೈಮ್ಸ್ ಹಾಕಬೇಕು. ಆ 2.5 ml ಅವನಿಗೆ ಹಾಕೋದೇ ಯಾವ ಥರ ಹಾಕೋದು ಅನ್ನೋದೇ ಯೋಚನೆ ಆಗುತ್ತೆ. ಇದು ಒಂಥರ ತುಂಬ
ತಿಕ್ಕಿದೆ ಸಿರಪ್ಪು. ಅದನ್ನು ಈ ಥರ ಇದರಲ್ಲೆಲ್ಲ ಹಾಕೋಕ್ಕೆ ಆಗಲ್ಲ ಅವನಿಗೆ, ಇದರಲ್ಲೂ ಹಾಕೋಕ್ಕಾಗಲ್ಲ, ಒಳ್ಳೆಲ್ಲೂ ಹಾಕೋಕ್ಕಾಗಲ್ಲ. ಅದಕ್ಕೆ ಮನು ಒಂದು ಐಡಿಯಾ ಕೊಟ್ಟಿದ್ರು ನನಗೆ, ಡಿಸ್ಪೋಸಬಲ್ ಸಿರಂಜ್ 2.5 ml ತೊಗೊಂಡು ಇದ್ರಲ್ಲಿ ಹಾಕು ಮಂಜು ಅಂತ. ಒಂದು ಮಂತಿಂದನೂ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಅವನಿಗೆ. ದಿನ ಒಂದೊಂದು ಸಿರಂಜ್ ಇದನ್ನು ಹಾಕೋದು, ಇವಾಗ ಡಿಸ್ಪೋಸ್ ಮಾಡೋದು. ಈ ಥರ ಆಗಿದೆ. ಇದರಲ್ಲಿ ಟ್ರೈ ಮಾಡಿದ್ರೆ ಒಳ್ಳೆಲ್ಲಿ ಹಾಕೋಕ್ಕೆ ಟ್ರೈ ಮಾಡಿದ್ರೆ ಹಾಲು ಮಿಕ್ಸ್ ಮಾಡ್ಬಿಟ್ಟು ಹಾಕಬೇಕು, ಇಲ್ಲ ಅಂದರೆ ಅದು ಹೋಗೋದೇ ಇಲ್ಲ ಒಂದು ಬಾಯೊಳಗಡೆಗೆ. ತಿಕ್ಕಿದೆ, ಸಿಕ್ಕಾಬಿಟ್ಟೆ ತಿಕ್ಕಿದೆ ಇದು ಸಿರಪ್. ನೀವೆಲ್ಲ ಯಾರಾದ್ರು ಸಣ್ಣ ಬೇಬಿ ಇರೋರು ಕ್ಯಾಲ್ಶಿಯಂ ಸಿರಪ್ ಹಾಕ್ತಾಯಿದ್ರೆ ಯಾವ ಥರ ಫಾಲೋ ಮಾಡ್ತಾ ಇದ್ದೀರಾ? ಏನಾದ್ರು ಇನ್ನೂ ಬೆಟರ್ ಐಡಿಯಾ ಇದ್ದರೆ ಅದನ್ನು ತಗೊಳ್ಳೋಣ. ಸದ್ಯಕ್ಕೆ ಇದು ನನಗೆ ಒಂದು ಚೂರು ವೇಸ್ಟ್ ಆಗ್ದಂಗೆ ಸಿರಪ್ ಹಾಕೋದು ಅಂದರೆ ಸಿರಂಜು ವರ್ಕ್ ಆಗ್ತಾ ಇದೆ ನನಗೆ. ಬಟ್ ಇದೇನಪ್ಪ ಒನ್ ಟೈಮ್ಗೆ ಒಂದೇ ಸಿರಂಜು ಹಂಗಾಕಿ ಅದನ್ನು ಡಿಸ್ಪೋಸ್ ಮಾಡಬೇಕು ಅಷ್ಟೇ. ಸಿರಂಜ್ಗಳನ್ನ ಒಂದಷ್ಟು ತಂದು ಇಟ್ಕೋಬೇಕು. ಹಾಕೋ ಮೊದಲು ನೀಟಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಅವನಿಗೆ ಹಾಕಿ ಡಿಸ್ಪೋಸ್ ಮಾಡೋದು. ಓಕೆ, ಸುಮಾರು ಮೇಲ್ಗಳಿಗೆಲ್ಲ ಆನ್ಸರ್ ಮಾಡಿಬಿಟ್ಟು ಈಗ ಮಂಜು ವಿಡಿಯೋನ ಒಂದು ರೌಂಡ್ ಎಡಿಟಿಂಗ್ ಆಯಿತು. ಇನ್ನೂ 2 ರೌಂಡ್ ಎಡಿಟ್ ಆಗುತ್ತೆ. ಅದು ಯೂಶಲಿ ವಿಡಿಯೋಗಳು 3 ರೌಂಡ್ ಎಡಿಟಿಂಗ್ ಆಗುತ್ತೆ. ಫಸ್ಟ್ ರೌಂಡು ಇನಿಷಿಯಲ್ ಕಟ್ಟು, ಆಮೇಲೆ ಉಪ್ಪು ಖಾರ, ಆಮೇಲೆ ಇನ್ನೊಂದು ರೌಂಡ್ ಫೈನಲ್ ಆಗಿ ಮಾಡಬೇಕಾಗತ್ತೆ. ಸೊ 3 ರೌಂಡ್ ಎಡಿಟಿಂಗ್ ಆಗುತ್ತೆ. ಅದು ಆಗಿದೆ, 1 ರೌಂಡ್ ಆಗಿದೆ. ಈಗ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಮಾತ್ರೆ ನಾನು ತಗೊಂತೀನಲ್ಲ, ಸಿಟ್ರಿಸಿನ್ ತಗೊತಾ ಇರ್ತೀನಿ. ಹೆವಿ ನಿದ್ದೆ ಅದು ತಗೊಂಡ್ರೆ. ಸೊ ಪರ್ ಡೇ ಯೂಶಲಿ 1 ಈಸ್ ಬೆಟರ್, ಬಟ್ ನಾನು 2 ತಗೊತಾ ಇದ್ದೀನಿ, ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು, ಸೊ ದಟ್ ಬೇಗ ರಿಕವರ್ ಆಗಲಿ ಅಂತ. ಸೊ ಈಗ ಅದೇ ನಿದ್ದೆ ಬರ್ತಾ ಇದೆ. ಊಟ ಮಾಡೋಣ ಮಾಡ್ಬಿಟ್ಟು ಮಲ್ಕೊಬಿಡೋಣ ಒಂದೇ ಸರಿ ಅನ್ಕೊಂಡೆ, ಬಟ್ ಬೆಳಗ್ಗೆನೆ 4 ಮೊಟ್ಟೆ ತಿಂದಿರೋದ್ರಿಂದ ಆಗ್ತಾ ಇಲ್ಲ. ಆ್ಯಕ್ಚುಲಿ ಸಾಂಬಾರು ಹೋಗಿ ತೊಗೊಂಬರ್ಬೇಕು, ಬಟ್ ತೊಗೊಂಬರೋ ಸಿಚುವೇಶನ್ನು ಅಥವಾ ಏನಂತಾರೆ ಆ ಒಂದು ಶಕ್ತಿ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತೀನಿ, ಈಗ ಸದ್ಯಕ್ಕೆ ಹೋಗಿ ಜಸ್ಟ್ ಸ್ಲೀಪ್ ಫಾರ್ 2 hours. ಅದಾದಮೇಲೆ ನೋಡೋಣ ಏನಾಗುತ್ತೆ ಅಂತ. ಎವ್ರಿಥಿಂಗ್ ಇಸ್ ರಿಕವರ್ಡ್. ಥ್ರೋಟಲ್ಲಿ ಏನಂತಾರೆ ವಾಯ್ಸ್ ಇದೆಯಲ್ಲ, ವಾಯ್ಸು ಚೇಂಜ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ ಹೇಳಿ, ಚೇಂಜ್ ಆಗಿದೆಯಾ ಅಥವಾ ಹೀಗೆ ಇದೆಯಾ? ಅದು ಐಡಿಯಾ ಬರ್ತಾ ಇಲ್ಲ. ಓಕೆ, ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡೋದು ಬೇಡ. ಮಂಜುನು ಫೋನ್ ಮಾಡಿ ಹೇಳಿದ್ರು ಡಿಸ್ಟರ್ಬ್ ಮಾಡ್ಬೇಡ, ಮಲ್ಕೊಂತಾ ಇದ್ದೀನಿ, ಯಾವುದೇ ರೀತಿ ಕಾಲ್ ಮಾಡ್ಬೇಡ ಅಂತ. ಸೊ ನಾನು ವಯಸ್ಸು ವರ್ಷ ಅವಳಿಗೆ ಅದನ್ನೇ ಹೇಳಿದೆ, ಡೋಂಟ್ ಕಾಲ್, ನಾನು ಮಲ್ಕೊಂತಾ ಇದ್ದೀನಿ, ಎದ್ಮೇಲೆ ಕಾಲ್ ಮಾಡ್ತೀನಿ ಅಂತ. ಈಗ ಹೋಗಿ ಮಲ್ಕೊಂತೀನಿ ನಾನು ಕೂಡ. ಎವ್ರಿಥಿಂಗ್ ಈಸ್ ಸೆಟ್, ಮಲ್ಕೊಳ್ಳೋದಷ್ಟೇ ಬಾಕಿ ಇರೋದು. ಸಾಹೇಬ್ರದ್ದು ಲಂಚ್ ಮುಗೀತು, ನಾವು ಲಂಚಿಗೆ ವೆಯ್ಟ್ ಮಾಡ್ತಾ ಇದೀವಿ. ನಮ್ದು ಇವತ್ತು ಘಮ 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 ಅಂತ ಇದೆ ಅಡುಗೆ ಮನೆಯಲ್ಲಿ. ಅದ್ದಾಡ್ತಾವನೆ ಅಂತ ಘಮ ಘಮ ಅಂತ ಇದೆ. ನಮ್ಮಪ್ಪ ಮೈಸೂರಿಂದ ಬರ್ತಾ ಚಂದ್ರಾಯಪಟ್ಟಣ ಪಾಂಡಪುರದಲ್ಲಿ ಮಟನ್ ತಂದಿದ್ರು. ಅಲ್ಲಿ ರೇಟ್ ಕಮ್ಮಿ. ಎಷ್ಟಣ್ಣ ಅಲ್ಲಿ? 550. ಇಲ್ಲಿ 750 ನಮ್ಮೂರಲ್ಲಿ. ಅಲ್ಲಿ 550. ಬೆಂಗಳೂರಲ್ಲಿ 850 900 ಇರಬೇಕು kg ನಮ್ಮ ಮನೆ ಹತ್ರ. ಸೊ ಅದಕ್ಕೆ ಹಂಗಾಗಿ ಅಲ್ಲಿಂದ ತರಿಸಿದ್ವಿ. ಅಂಡ್ ಕಾಲು ಸೂಪ್ ಮಾಡೋದಕ್ಕೆ ಕಾಲು ಎಲ್ಲ. ಇವತ್ತೇನು ಸೂಪ್ ಮಾಡಿಲ್ಲ, ಮಟನ್ ಸಾಂಬಾರು ಮಾಡ್ತಿದ್ದಾರೆ. ಘಮ ಘಮ ಅಂತ ಇದೆ, ಹೊಟ್ಟೆ ಆಗ್ತಿದೆ. ಬೆಳಗ್ಗೆ ತಿಂಡಿ ಬೇರೆ ಸರಿ ಹೋಗಿಲ್ಲ ನನಗೆ. ಬರ್ತೀನಿ ಮಲ್ಕಂತ. ಪಾಪುಗೆ ಕೈಮನ ಮಲಗ್ಸಾಯ್ತು. ಇದು ತಾತ ಟೈಮ್, ಒಂದು ತಾತನ ಜೊತೆ ಆಟ ಆಡ್ತಾ ಇರೋದು. ಕೈಮ ನಾನು ಪ್ರೆಗ್ನೆಂಟ್ ಇದ್ದಾಗ ತಿನ್ನಂಗಾಗಿದ್ದು, ಇವತ್ತು ಆಸೆ ಈಡೇರ್ತಾ ಇದೆ. ಇಷ್ಟು ದಿನ ಬೇಡ ಅಂತ ಕೊಟ್ಟಿರ್ಲಿಲ್ಲ ನಮ್ಮ ಅಮ್ಮರಲ್ಲಿ, ಸ್ವಲ್ಪ ಮಸಾಲೆ ಜಾಸ್ತಿ ಬೀಳತ್ತೆ ಅಂತ. ಅದಕ್ಕೆ ಇವತ್ತು ಒಂದು 2 months ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಅಂದ್ಬಿಟ್ಟು ಇವತ್ತು ತರ್ಸ್ ಮಾಡ್ತಿದ್ದಾರೆ. ಅದಕ್ಕೂ ಮೈಲ್ಡ್ ಮಸಾಲೆ ಹಾಕಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ ದೋಸೆ ಸರಿ ಹೋಗಿಲ್ಲ ಅಂದ್ಬಿಟ್ಟು ಪಡ್ಡು ಮಾಡಿಕೊಟ್ರು, ರವಾ ಪಡ್ಡು ಚೆನ್ನಾಗಿತ್ತು. ಬಟ್ ಅದನ್ನ ಪಲ್ಯದಲ್ಲಿ ಹೆಂಗೆ ತಿನ್ನೋದು? ಚಟ್ನಿ ಇದ್ದಿದ್ರೆ ಸಖತ್ತಾಗಿರೋದು. ಅದಕ್ಕೆ ಹಂಗೆ ತುಪ್ಪ ಹಾಕೊಂಡು ತಿನ್ಕೊಂಡೆ. ಕಮೆಂಟ್ ಬರ್ತಾವ ನೋಡೋದಕ್ಕೆ. ಏನಮ್ಮ ಇನ್ನೊಂದ್ಸರಿ ಹೇಳು. ನೀನು ಒಬ್ಳೆ ಅಂತಾರ ಪಲ್ಯದಲ್ಲಿ ತಿನ್ನಕ್ಕಾಗಲ್ಲ ಅಂತ. ಏನ ಪಡ್ಡುನ ಯಾರು ಪಲ್ಯದಲ್ಲಿ ತಿಂತಾರ? ಚಟ್ನಿಲಿ ತಿನ್ನೋದು ನೋಡಿ. ದೋಸೆ ತಿಂದ್ರು ಅದೇ, ಪಡ್ಡು ತಿಂದ್ರು ಅದೇ. ಓಹೋ, ಅದೇ ಇಡ್ಲಿನ ಪಲ್ಯದಲ್ಲಿ ತಿನ್ನು ಅಂತ ಹೇಳ್ತಾ ಇದೀಯ ನೀನು. ದೋಸೆಗೆ ಯಾಕೆ ಕಂಪೇರ್ ಮಾಡ್ತೀವಿ? ಇಡ್ಲಿಗೆ ಕಂಪೇರ್ ಮಾಡಬೇಕು. ಇಡ್ಲಿ ಪಲ್ಯ ತಿನ್ನಲ್ಲ, ಯಾರು ತಿನ್ನಲ್ಲ ಇಡ್ಲಿನ ಪಲ್ಯದಲ್ಲಿ. ಇಲ್ಲ ಸಾಂಬಾರಲ್ಲಿ ತಿಂತೀವಿ, ಇಲ್ಲ ಅಂದ್ರೆ ಚಟ್ನಿಲಿ ತಿಂತೀವ. ಪಲ್ಯದಲ್ಲಿ ಇಡ್ಲಿ ತಿನ್ನೋರು ನಾನು ಎಲ್ಲೂ ನೋಡಿಲ್ಲಪ್ಪ. ನೀವು ತಿಂತೀರಾ ಬಿಡಿ. ನೀವು ಬೆಂಡೆಕಾಯಿ ಒಳಿಕೆ ಮೂಲಂಗಿ ಹಾಕೋರು ಇಡ್ಲಿನ ಪಲ್ಯದಲ್ಲಿ ತಿನ್ನಲ್ಲ ಅಂತ ಯಾರು ಚೆನ್ನಾಗಿಲ್ಲ ಅಂತ ಹೇಳ್ತಾರ ಕೇಳು. ಅವ್ರೇನು ತಿಂದವ್ರ ಚೆನ್ನಾಗೈತೆ ಅಂತ ಹೇಳಕ್ಕೆ? ತಿಂದೇನೆ ಹೇಳ್ತಾರ, ಎಲ್ಲ ತಿನ್ಲಿಲ್ವ ರೊಟ್ಟಿಗೆ? ಯಾರನ್ನ ಕೇಳಂತ ಹೇಳ್ತಾ ಇದೀಯಾ? ತಿಂದಿರೋನು ಕೇಳು. ಹಂಗ ರೊಟ್ಟಿಗೆ ಚೆನ್ನಾಗಿತ್ತು, ಪಲ್ಯ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪಡ್ಡುಗೂ ಪಲ್ಯನೂ ಕಾಂಬಿನೇಷನ್ ಅಲ್ಲ ಅಂತ ಹೇಳ್ತೀನಿ. ಬೆಂಡೆಕಾಯಿ ಯಾರ ಮೂಲಂಗಿ ಹಾಕ್ತಾರ ಅಂತೀಯಲ್ಲ. ನಾನು ಫಸ್ಟ್ ಟೈಮ್ ನೋಡಿದ್ದೆ. ಅದಕ್ಕೆ ನೀವು ಬೆಂಡೆಕಾಯಿ ಒಳಗೆ ಯಾವತ್ತಾರು ಮೂಲಂಗಿ ಹಾಕಿ ಮಾಡಿದ್ದೀರ ಅಡುಗೆ? ಕೇಳವ. ಅವ್ರು ಹಾಕಿಲ್ಲ, ನಾವು ಹಾಕ್ತೀವಿ. ಅಲ್ಲಿ ಚೆನ್ನಾಗಿತ್ತ ಇವತ್ತು? ಚೆನ್ನಾಗಿತ್ತಲ್ವಾ? ನಾನು ಫಸ್ಟ್ ಪಡ್ಡುಗೆ ಇಡಿಸ್ತದ ಚಟ್ನಿ ಇರಬೇಕು. ಮಾಡ್ಕೊಳ್ಳಲ್ವ ನಾನು ಅಡ್ಜಸ್ಟು? ನೀವು ಬೇಜಾರು ಮಾಡ್ಕೋಬೇಡಿ. ಅದೇ ಅವ್ರು ಮಾಡ್ಕೊಳ್ಳೋರು ನೀವು ಮಾಡ್ಕೊಳ್ಳೋದಿಲ್ಲ.
ನೋಡಿ ನೀನು ಅಡುಗೆ ಫೇಮಸ್ ಮಾಡ್ತಾ ಇದ್ದೀನಿ. ನಿಂದು ಒಗ್ಗರಣೆ ಅನ್ನೋ ರೆಸಿಪಿ ಬೇಕಂತೆ, ನೆಕ್ಸ್ಟ್ ಟೈಮು ಮಾಡಬೇಕಂದ್ರೆ ಹೇಳು, ರೆಸಿಪಿ ಶೂಟ್ ಮಾಡ್ತೀನಿ. ಹಾಂ, ಯಾಕೆ ಹೇಳಿರೋದು? ಕೇಳಿದ್ದಾರೆ ಫಾಲೋವರ್ಸ್, ಒಗ್ಗರಣೆ ಅನ್ನ ಸಿಂಪಲ್ ಆಗಿದ್ದರೆ ತೋರಿಸಿ ರೆಸಿಪಿ ಅಂತ. ನೆಕ್ಸ್ಟ್ ಟೈಮ್ ಮಾಡಬೇಕಂದ್ರೆ ಹೇಳು, ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡು, ಆಯಿತಾ? ಓಕೆ, ಬೇಗ ಬೇಗ ಅಡುಗೆ ಮಾಡಿದ್ರೆ ಹೊಟ್ಟೆ ಹಶ್ವಾಗಿದೆ. ಮ್ಯಾಗಿ ತಿಂದಿದ್ದಾಯಿತು, ಇದೇ ಲಂಚು ನನಗೆ. ಆ್ಯಕ್ಚುಲಿ ಟೈಮು ಆಲ್ಮೋಸ್ಟ್ 4:30 ಆಗ್ತಾ ಇದೆ. ಈ ಟೈಮ್ನಲ್ಲಿ ತಿಂದೆ. ನಾನು ಹೇಳ್ಬಿಟ್ಟು ಹೋದ್ನಲ್ಲ ಮಲ್ಕೊಂತೀನಿ ಅಂತ, ಮಲ್ಕೋಕೆ ಹೋದ ಅದು ಏನಾಯ್ತು ಏನೋ ಗೊತ್ತಿಲ್ಲ, ಸರಿ ಮಲ್ಕೊಬಿಟ್ಟಿದ್ದೀನಿ. ಆಮೇಲೆ ಸಡನ್ನಾಗಿ ಕನ್ಸ್ನಾಗ ನಕ್ಕ ಬರ್ತೈತೆ, ಮಂಜು ಹೇಳಿದ್ಲಲ್ಲ ವಿಡಿಯೋ ಎಡಿಟ್ ಮಾಡಬೇಕು ಅಂತ. ಆಮೇಲೆ ಎದ್ದು ಬಂದು ಎಡಿಟ್ ಮಾಡಿ ಪಬ್ಲಿಷ್ ಮಾಡಿದೆ. ಇಷ್ಟೊತ್ತಾಯ್ತು. ಪಬ್ಲಿಷ್ ಆದಮೇಲೆ ಊಟ ಮಾಡಿದೆ. ಈಗ ಇನ್ನೇನು ಇಲ್ಲ, ಒಂದು ಗಾಡಿ ಲಾಂಚ್ ಇದೆ ಇವತ್ತು. ಲಾಂಚ್ ಅಂದರೆ ಲಾಂಚ್ ಇಲ್ಲ, ಬಟ್ ಅದ್ರದ್ದು ರಿವ್ಯೂ ಬರುತ್ತೆ. ಸೊ ತುಂಬಾ ದಿವಸದಿಂದ ಕಾಯ್ತಾ ಇದೆ, ಅದು ಹೇಗಿದೆ ಅನ್ನೋದು ಐಡಿಯಾ ಇರಲಿಲ್ಲ ನನಗೆ. ಮಾರ್ಕೆಟ್ನಲ್ಲಿ ಹೊಸ ಗಾಡಿ ಅದು, ಆ ರಿವ್ಯೂ ನೋಡಬೇಕು. ಇವಾಗ ಸುಮಾರು ಒಂದು 2 ಅವರ್ ಆದರೂ ಬೇಕು. ಒಂದು 10-15 ಜನ ವಿಡಿಯೋಸ್ಗಳಾಗ್ತಾರೆ, ಅದನ್ನ ನೋಡಬೇಕು. ಅಕಸ್ಮಾತ್ ಏನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಪರ್ಚೇಸ್ ಮಾಡೋ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನನಗೊಂದು ಬೈಕ್ ಇವಾಗ ಇಮಿಡಿಯೇಟ್ ಆಗಿ ಬೇಕು. ಮಾರ್ಕೆಟಲ್ಲಿ ಇರೋ ಬೈಕ್ ಬೇಕಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಬೈಕ್ನು ಓನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಆಲ್ ಯಾವ್ದಾದ್ರು ಹೊಸದು ನೋಡೋಣ ಅಂತ, ಅದಕ್ಕೋಸ್ಕರ ಅದನ್ನ ವೇಟ್ ಮಾಡ್ತಾ ಇದ್ದೆ. ಮಂಜುಗೆ ಹೇಳ್ದೆ ಡಿಸ್ಟರ್ಬ್ ಮಾಡ್ಬೇಡ, 2 hours ನಾನು ಬ್ಯುಸಿ ಇರ್ತೀನಿ ಅಂತ. ಮಂಜು ಓಕೆ ಅಂದು. ಅದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಾಫಿಗೆ ಹಾಲು ಬಿಸಿ ಮಾಡ್ಕೋಬೇಕು. ಸೊ ಎಕ್ಸಾಕ್ಟ್ ಆಗಿ 4:30ಗೆ ವಿಡಿಯೋಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ಪ್ರತಿಯೊಂದು ಹೊಸ ಬೈಕ್ ಕಂಪ್ನಿಗಳು ಯಾವಾಗ ಬೈಕ್ ರಿವ್ಯೂ ಮಾಡೋದಕ್ಕೆ ಇನ್ಫ್ಲೂಯೆನ್ಸರ್ಸ್ ನ ಕರೀತಾರಲ್ಲ, ಅವರು ಎಂಬಾರ್ಗೋಗೆ ಸಿಗ್ನೇಚರ್ ಹಾಕಿರ್ತಾರೆ. ಅಂದ್ರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ನಾವು ಹೇಳೋವರೆಗೂ ಬೈಕ್ ಬಗ್ಗೆ ಇಂಥ ದಿನವರೆಗೂ ನೀವು ಇಂಥ ಟೈಮು, ಇಂಥ ದಿನ, ಇಂಥ ಟೈಮ್ವರೆಗೂ ನೀವು ಏನು ಹೇಳಂಗಿಲ್ಲ, ಏನು ವಿಡಿಯೋನು ಹಾಕಂಗಿಲ್ಲ. ವಿಡಿಯೋ ಹಾಕ್ಬೋದು, ಅದ್ರ ಬಗ್ಗೆ ಹೇಳ್ಬೋದು, ಬಟ್ ಡೀಟೇಲ್ ಆಗಿ ಹೇಳಂಗಿಲ್ಲ ಅಂತ. ಸೊ ಅದು ಎಂಬಾರ್ಗೋ ಇವಾಗ 4:30ಗೆ ಲಿಫ್ಟ್ ಆಗುತ್ತೆ. 4:31 ಇಂದ ಸ್ಟಾರ್ಟ್ ವಿಡಿಯೋಗಳು ಬರೋದಕ್ಕೆ. ಸೊ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಇವತ್ತು ಏನಾದರೂ ಇಂಟ್ರೆಸ್ಟಿಂಗ್ ಆಗಿತ್ತು ವಿಡಿಯೋ ಬೈಕ್ ಅಂದರೆ ಇಮಿಡಿಯೇಟ್ ಆಗಿ ಹೋಗಿ ಅದು ಯಾವಾಗ ಲಾಂಚ್ ಆಗುತ್ತೋ ಅವತ್ತು ಬುಕ್ಕಿಂಗ್ ಮಾಡಿ ಬರ್ತೀನಿ. ಬಟ್ ಈ ವರ್ಷ ಬೈಕ್ ಅಂತೂ ಗ್ಯಾರಂಟಿ ಬರಲ್ಲ. ಬಂದರೆ ಅದು 27 ಫಸ್ಟ್ ಕ್ವಾರ್ಟರ್ ಅಥವಾ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ತೋರಿಸಿದ್ ನಾಲ್ಗೆ ತೋರಿಸ್ತಾವನೆ. ಮಟನ್ ತಿಂತೀಯನ ಪಪ್ಪ? ಕೈಮಾ ಉಂಡೆ ಅಮ್ಮ ಚೆನ್ನಾಗಿ ಸಣ್ಣಕ್ಕೆ ರುಬ್ಬಿ ಮಾಡಮ್ಮ. ಕೈಮನ ಕೊಡಣ್ಣ ಒಂದು ಉಂಡೆ. ಮಾವಿನಕಾಯಿ ಸ್ಮೆಲ್ಗೆ ಲಚ್ಚೆ ಆಗ್ತಾ ಇರೋದು ಅಣ್ಣ. ಮಗಿ ಹೊಟ್ಟೆ ಉರಿಸ್ತಾ ಇದ್ದೀರಲ್ರಣ್ಣ ಪಾಪ. ಅದು ನಮ್ಮಪ್ಪ ಮಾವಿನಕಾಯಿ ತಿಂತವ್ರೆ, ಅದು ಘಮ ಘಮ ಅಂತ ಇದೆ. ಆ ಸ್ಮೆಲ್ಲಿಗೆ ಫುಲ್ಲು ಅಂತವನೆ. ಕ್ಯಾಲ್ಶಿಯಂ ಸಿರಪ್ ಹಾಕಿದ್ರು ಅಷ್ಟೇ ಎಂಜಾಯ್ ಮಾಡ್ಕೊಂಡು ಕುಡಿತಾನೆ. ಸ್ವೀಟ್ ಅಲ್ವಾ, ನನಗೆ ಅನ್ಸೋದು ಇವನಿಗೆ ಸ್ವೀಟು ಭಾಳ ಇಷ್ಟ ಆಗುತ್ತೆ ಅಂತ. ಸ್ವೀಟ್ ಇರೋದು ಏನೇ ಕೊಟ್ರು ಫುಲ್ಲು ಅಂತೆಲ್ಲ ಲಚ್ಚೆ ಆಗ್ತಾ ಇರ್ತಾನೆ. ನಿಮ್ಮ ಅಮ್ಮ ನೋಡ್ಬೇಕಂತೆ ನೋಡೆ, ನಿಂಗೆ ಬಂದದಂಗ ಅನ್ನಕ್ಕೆ ನೋಡೆ ಹಂಗಂತಿದ್ರ ತಾತ ಅಂತಿದ್ರಾ? ನೀನು ತೋರ್ಸಂಗಂದು ಪಾಪದು ಇವತ್ತಿಂದ ಒಂದು ಹೊಸ ಮೈಲ್ ಸ್ಟೋನ್ ಸ್ಟಾರ್ಟ್ ಆಗಿದೆ. ಅಂದರೆ ಈಗ ಆಬ್ಜೆಕ್ಟ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ, ಅದ್ರ ಮೇಲೆ ಕಾನ್ಸಂಟ್ರೇಟ್. ಈಗ ಬಾಲ್ಸ್ ಇದೆ ನೋಡಿ, ಈ ಬಾಲ್ಸ್ಗಳನ್ನ ನೋಡ್ತಾ ಇದ್ದಾನೆ. ಇಷ್ಟು ದಿನ ಟಾಯ್ಸ್ ಹಾಕಿದ್ನಲ್ಲ, ಅದಕ್ಕೆ ತೆಗ್ದಾಕ್ಬಿಟ್ಟಿದ್ದೆ. ಅವನೇನು ಅವುಗಳನ್ನ ನೋಡ್ತಾನೂ ಇರಲಿಲ್ಲ. ಅದಕ್ಕೆ ವೇಸ್ಟ್ ಸುಮ್ಮನೆ ಅದೆಲ್ಲ ಹ್ಯಾಂಗ್ ಮಾಡಿಕೊಂಡು ಅಂದ್ಕೊಂಡು ಅವ್ನು ಎತ್ಕೊಳ್ಳೋಕ್ಕೆ ಮಲಗ್ಸೋಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ತೆಗ್ದಿಟ್ಬಿಟ್ಟಿದೆ. ನಗದು ಸೌಂಡ್ ಮಾಡಿದ್ರೆ ನಾವಂತೇಳಿ ನೀನು ಅದೇನು ಮಾಡ್ತಾ ಇದ್ದೀನಿ ಮಾಡೇಮ್ಮ. ಏನ ವಿಡಿಯೋ ಮಾಡ್ತಾ ಇದೆಯಲ್ಲ, ನಮ್ಮ ಮಗ ಯಾಕೆ ನೋಡ್ತೀನಿ ನೀನು? ಇವತ್ತಿಂದ ಒಂದು ಹೊಸ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದಾನೆ. ನಾವೇನಾದ್ರು ಮಾತಾಡ್ಸಿದ್ರೆ ಒಂದು ಸ್ವಲ್ಪ ಸ್ಮೈಲ್ ಕೊಡೋದು, ರಿಯಾಕ್ಟ್ ಮಾಡೋದು, ಈ ಥರ ಏನಾದ್ರು ಒಂದು ಆಬ್ಜೆಕ್ಟ್ಗಳನ್ನ ತೋರಿಸಿದಾಗ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಸ್ವಲ್ಪ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡೋದು, ಇದೆಲ್ಲ ಇವತ್ತಿಂದ ನೋಟಿಸ್ ಮಾಡ್ತಾ ಇರೋದು ನಾವು. ನೆನ್ನೆಯಿಂದ ಸಣ್ಣದಾಗಿ ಸೌಂಡ್ ಮಾಡ್ತಾ ಇದ್ದಾನೆ. ಆಕ್ಳಿಸಿದ್ರೆ ಅನ್ನೋದು ನೆನ್ನೆನೆ ಫಸ್ಟು ಅವನು ಆಕ್ಳಿಸಿದಾಗ ಸೌಂಡ್ ಮಾಡಿದ್ದು. ಆವಾಗಲಿಂದ ಯಾವಾಗ ಆಕ್ಳಿಸಿದ್ರು ಸೌಂಡ್ ಮಾಡ್ತಾನೆ. ಥರ ಚೆನ್ನಾಗಿರುತ್ತೆ. ಇನ್ನು ಹೋಗ್ತಾ 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 ತುಂಬ ಚೇಂಜಸ್ ನೋಡ್ತಾ ಹೋಗ್ತೀವಲ್ವ, ಚೆನ್ನಾಗಿರುತ್ತೆ. ಅದೇ ಬಾಲ್ನೇ ನೋಡ್ತಾವನೆ. ಹದ್ದ ಗಾಡ್ ಬ್ಲೆಸ್ ಯು ಬೇಬಿ. ನೀನಂಗೆ ಅಂದ್ರೆ ಆಮೇಲೆ ನನ್ನ ಆಡಿಯನ್ಸ್ ಅದೇ ನಿಜ ಅನ್ಕೋತಾರೆ. ಧೂಳೋಗಿಲ್ಲ, ಅವನು ನಾರ್ಮಲಾಗಿ ಅಕ್ಷಿ ಅಂದಿದ್ದು. ನಗದು ಓಕೆ, ಆಟ ಆಡ್ತಾ ಇದ್ದಾನೆ. ನಾನು ಇವತ್ತಿಂದು ಪಬ್ಲಿಷ್ ಆಗಿರೋ ವಿಡಿಯೋ ನೋಡೇ ಇರಲಿಲ್ವಲ್ಲ, ಅದಕ್ಕೆ ಇವಾಗ ಕೂತ್ಕೊಂಡು ನಾನು ನೋಡ್ತಾ ಇದ್ದೀನಿ ನಿಮ್ಗಳ ಜೊತೆ. ಹಾಕಿ ಬಂದೆ.
ಓಕೆ, ಇಷ್ಟೊತ್ತವರೆಗೂ ರಿವ್ಯೂಸ್ ನೋಡ್ತಾ ಇದೆ ಗಾಡಿ. ಸೊ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿದೆ. ಆಕ್ಚುಲಿ ಅವರು ರಿವ್ಯೂ ಮಾಡಿದವರೆಲ್ಲ ಐಸ್ಲ್ಯಾಂಡ್ ಹೋಗಿದ್ರು. ಐಸ್ಲ್ಯಾಂಡ್ ಅಲ್ಲಿ ಅದು ಕಂಪ್ನಿಯವರು ಕರೆದಿ ರಿವ್ಯೂ ಕೊಟ್ಟಿದ್ದು, ಅದ್ರ ಗಾಡಿ ಕೊಟ್ಟು ನೀವು ರಿವ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಸೊ ಇದು ಇನಿಷಿಯಲಿ ಫಸ್ಟ್ ಇಂಪ್ರೆಷನ್ ಅಂತಾರೆ, ಅಂದ್ರೆ ಮೊದಲನೇ ನೋಟ, ಮೊದಲನೇ ಸರಿ ಗಾಡಿ ಓಡಿಸಿದ ಹೇಗಿರತ್ತೆ ಅಂತ. ಅದ್ರ ಪ್ರಕಾರ ಗಾಡಿ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ ಎಲ್ಲಾರು. ಪ್ರೈಸು ಬ್ರಾಕೆಟ್ ಅಲ್ಲೇ ಬರ್ತಾ ಇದೆ. ಇನ್ನು ಪ್ರೈಸ್ ರಿವೀಲ್ ಮಾಡಿಲ್ಲ ಅವರು ಕಂಪ್ನಿ. ಒಂದ್ಸರಿ ಪ್ರೈಸ್ ರಿವೀಲ್ ಆದ್ಮೇಲೆ ರಿವೀಲ್ ಆಗ್ಲಿ ಆಗದೆ ಇರ್ಲಿ ಗಾಡಿ ಚೆನ್ನಾಗಿದೆ ಅಂದ್ರೆ ಒಟ್ನಲ್ಲಿ ತಗೊಳ್ಳೋದಂತೂ ಗ್ಯಾರಂಟಿ ಇದೆ. ಸೊ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇಂಡಿಯಾನಲ್ಲಿ ಒಂದು ರಿವ್ಯೂ ಆಗುತ್ತೆ, ಅದು ಇಂಡಿಯಾನಲ್ಲಿ ಕರೆದಿ ಇಂಡಿಯಾದವರಿಗೆ ಕೊಡ್ತಾರೆ ರಿವ್ಯೂ ಮಾಡಿ ಅಂತ. ಅವಾಗ ನೋಡ್ಬೇಕು ಏನಿದೆ ಅಂತ. ಸೊ ಫಸ್ಟ್ ಇಂಪ್ರೆಷನ್ ನನಗೆ ಇಷ್ಟ ಆಯ್ತು, ಅಂದ್ರೆ ನನಗೆ ಏನ್ ಬೇಕು ಅದಿದೆ. ಸೊ ನೋ ಪ್ರಾಡಕ್ಟ್ ಈಸ್ 100% ಪರ್ಫೆಕ್ಟ್, ಅದೊಂದಿದೆ. ನಮ್ಗೆ ಏನ್ ಬೇಕು ಅದು ಅದ್ರಲ್ಲಿ ಇದೆಯಾ ಅನ್ನೋದು ನೋಡ್ಕೋಬೇಕು. ಸೊ ನನಗೆ ಬೇಕಿರೋದೆಲ್ಲ ಅದ್ರಲ್ಲಿ ಇದೆ. ಸೊ ನೆಗೆಟಿವ್ ಏನೇ ಇದ್ರು ಅದನ್ನ ನಾನು ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಮುಂದಕ್ಕೆ. ಸೊ ಆಸ್ ಆಫ್ ನೌ ಐ ಆಮ್ ಇಂಪ್ರೆಸ್ಡ್. ನನಗೆ ಬೇಕಿರೋದಿದೆ. ಮೋಸ್ಟ್ ಪ್ರಾಬಬ್ಲಿ ಮಂಜು ಜೊತೆ ಕೂತ್ಕೊಂಡು ಮಾತಾಡಿ ಫೈನಾನ್ಸ್ ಟಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಈಗಲಿಂದಾನೆ ಮಾಡ್ಕೊಂಡ ಅಂದ್ರೆ ಅವಾಗ ನಮಗೆ ಈಸಿ ಆಗತ್ತೆ ತಗೊಳ್ಳೋದಕ್ಕೆ. ಇಲ್ಲಾಂದ್ರೆ ಅಬ್ರಪ್ಟ್ ಟಾಪಿಗೆ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡ್ಬಿಟ್ಟು ತಗೊಂತೀವಿ ಅಂದ್ರೆ ಅವಾಗ ಸ್ವಲ್ಪ ಏರುಪೇರು ಆಗ್ಬೋದು. ಏನು ಕಷ್ಟ ಏನಿಲ್ಲ, ಬಟ್ ಏರುಪೇರು ಆಗತ್ತೆ. ಬೇಕಾದ್ರೆ ಪ್ಲಾನಿಂಗ್ ಇಲ್ದಂಗೆ ಮಾಡೋದು. ನಾವು ಆಕ್ಚುಲಿ ಏನೇ ಮಾಡಿದ್ರು ಪ್ಲಾನಿಂಗ್ ಅಲ್ಲಿ ಮಾಡ್ತೀವಿ ನಾನು ಮಂಜು. ಅದೆಷ್ಟೇ ದುಡ್ಡು ಇರ್ಬೋದು ನಮ್ಮ ಹತ್ರ, ಬಟ್ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಓಕೆ, ಈಗಿನ್ನೇನಿಲ್ಲ, ಟೈಮು ಆಲ್ಮೋಸ್ಟ್ 6:30 ಆಗ್ತಾ ಇದೆ. ನೋಡೋಣ, ಆದರೆ ಸ್ವಲ್ಪ ಆಚೆ ಹೋಗಿ ಅಂದರೆ ಮನೆ ಹತ್ರನೂ ಹೋಗ್ಬೇಕಿತ್ತು. ಮನೆ ಹತ್ರ ಹೋಗೇ ಇಲ್ಲ ನಾನು. ಲಾಸ್ಟು ಸ್ಯಾಟರ್ಡೇ ಬಂದಾಗ ಹೋಗಿದ್ದೆ ಅಷ್ಟೇ ಮನೆ ಹತ್ರ. ಆದ್ಮೇಲೆ ಹೋಗ್ಲಿಲ್ಲ, ಯಾಕಂದ್ರೆ ಹುಷಾರಿಲ್ದಂಗೆ ಮಲಗಿದ್ನಲ್ಲ. ಸೊ ಈಗ ಹೋಗಿ ಮನೆ ಹತ್ರ ನೋಡೋಣ, ನಮ್ಮ ಫಾದರ್ ಇದ್ರೆ ಮಾತಾಡ್ಸ್ಕೊಂಡು ಒಂದು ಅರ್ಧ ಗಂಟೆ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವನ ಹತ್ರ ಮಾತಾಡ್ಸ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಈಗ. ಸೊ ಸಿಗೋಣ ಆಮೇಲೆ. ಸೊ ನನ್ನ ಮಗ ದೊಡ್ಡವನಾಗಿದ್ದಾನೆ ಇವಾಗ, ಅವನಿಗೆ ಈ ಟಾಯ್ಸ್ ಎಲ್ಲ ಯೂಸ್ ಆಗುತ್ತೆ. ಎಷ್ಟು ದಿನ ಎತ್ತಿಟ್ಟಿದೆ ಅವನಿಗೆ ಯೂಸ್ ಆಗ್ತಿಲ್ಲ ಅಂತ. ಇದನ್ನೇ ಹಿಂಗೆ ಇಡ್ಬೋದಾ ನೋಡ್ತೀನಿ. ಸೌಂಡ್ ಅಲ್ಲ, ನೀನು ಅದನ್ನೇ ಹಿಂಗೆ ತಿರುಗಿಸಿಡು. ಇದನ್ನ ಹಾಕ್ತೀನಿ ಫಸ್ಟು, ಹಾಕ್ಬಿಟ್ಟು ಹಂಗೆ ನಾನು ಚೂರು ಮೇಕಿಡು, ಅವನಿಗೆ ಫೋಕಸ್ ಮಾಡೋಕ್ಕಾಗ. ಇಲ್ಲಿ ವೈಟ್ ರೈಟ್ಗೆ ಹೋಗ್ಬೇಕು ಅವನಿಗೆ. ಏನಿಲ್ಲ, ಲೆಫ್ಟಿಗೆ ನೋಡ್ತಾನೆ ಇಲ್ಲ ಬಿಡು. ಅವನು ಫುಲ್ಲು ಸೆಂಟ್ರಲ್ ನೋಡ್ತಾ ಇರೋದು, ಸೈಡಿಗೆ ನೋಡ್ತಾನೆ ಇಲ್ಲ ಅವನು. ಮಿರರ್ ಉಲ್ಟಾ ಹಾಕ್ತೀನಿ ತಡಿಯಪ್ಪ. ಮಿರರ್ ಕಾಣಿಸಲ್ಲ ಬಿಡೋದು, ಬ್ಲರ್ ಐತೆ. ನೋಡ್ತಾವನಾ? ಬಾಲ್ ನೋಡ್ತಾವನು. ನೋಡ್ತಾವನಲ್ಲ. ನಾನು ಚೂರು ಮೇಲ್ಕತ್ತು. ಈಗ ಸ್ಮೈಲ್ ನೋಡು, ಸ್ಮೈಲ್. ಇದು ಒಂದು ಹೊಸ ಮೈಲ್ ಸ್ಟೋನ್. ಒಂದು ಫಸ್ಟ್ ಮನಕ್ಕೆ ತೋರಿಸ್ಬೇಕು, ಖುಷಿ ಪಡ್ತಾರೆ ಅವರಂತೂ. ಒಂದು ಸ್ಮಾಲ್ ಚೇಂಜಸ್, ಮೈನ್ಯೂಟ್ ಚೇಂಜಸ್ನು ನಾನು ಅವ್ರ ಹತ್ರ ಹೇಳ್ತಾ ಇರ್ತೀನ. ಹೇಳ್ದಾಗ ಖುಷಿ ಪಡ್ತಾ ಇರ್ತಾರೆ. ಪಾಪ ವೀಕ್ಲಿ ಒನ್ಸ್ ಅಷ್ಟೇ ಅಲ್ವಾ ನೋಡೋದು. ಅವ್ರು ಈ ವೀಕ್ ಬಂದಾಗ ನೆಕ್ಸ್ಟ್ ವೀಕ್ ಅವ್ರು ಬರೋ ಅಷ್ಟರಲ್ಲಿ ಸುಮಾರು ಚೇಂಜಸ್ ಆಗಿರುತ್ತೆ ಅವನಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಮಿಸ್ ಮಾಡ್ಕೊಂತಾಳೆ ಪಾಪ. ಇವತ್ತು ಟ್ಯೂಸ್ಡೇ, ಸೊ ಸ್ನಾನಕ್ಕೆ ಇವತ್ತು ಬ್ರೇಕು ನನಗೆ ಪಾಪುಗೆ ಇಬ್ರಿಗೂ. ಮಂಡೇ ಟ್ಯೂಸ್ಡೇ ಬಂತು ಅಂದರೆ ನನಗೆ ಫುಲ್ ಖುಷಿ ಆಗುತ್ತೆ, ಯಾಕಂದರೆ 2 days ಬ್ರೇಕ್ ಸಿಗುತ್ತೆ. ಯಾಕೆಂದರೆ ಟ್ಯೂಸ್ಡೇ ಹುಟ್ಟಿದ ವಾರ ಅಂದ್ಬಿಟ್ಟು ಸ್ನಾನ ಮಾಡಿಸಲ್ಲ ಅವತ್ತು ನಮ್ಮಲ್ಲಿ. ಒಂದು 6 months ತುಂಬ ತನಕ ಅಂತ ಅನ್ಕೊತೀನಿ. ಪಾಪು ಹುಟ್ಟಿದ ವಾರ ಸ್ನಾನ ಇರಲ್ಲ ಇಬ್ರಿಗೂ. ಸೊ ಹಂಗಾಗಿ ನಮ್ಮದು ವೆಡ್ನಸ್ಡೇ ತಲೆ ಸ್ನಾನ, ಥರ್ಸ್ಡೇ ಇಲ್ಲ ಫ್ರೈಡೇ, ಸ್ಯಾಟರ್ಡೇ ಇಲ್ಲ ಸಂಡೇ. ಸೊ ಮಂಡೇ ನೆಕ್ಸ್ಟ್ ಡೇನೇ ಬರೋದ್ರಿಂದ ಮಂಡೇ ಟ್ಯೂಸ್ಡೇ 2 ದಿನ ಬ್ರೇಕ್ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ಕಂಪ್ಲೀಟ್ ಮೈ ಸ್ನಾನನೂ ಮಾಡಿಲ್ಲ ಇಬ್ಬರು. ಫುಲ್ ಬ್ರೇಕ್ ತೊಗೊಟ್ಟಿದ್ದೀವಿ, ಫುಲ್ ಖುಷಿಯಾಗಿದ್ದೀನಿ. ಅದಕ್ಕೆ ಇವಾಗ ಪಾಪುಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವನಿಗೆ ಒಂದು ಸ್ವಲ್ಪ ಫ್ರೆಶನ್ ಅಪ್ ಮಾಡಿ ಫೀಡ್ ಕೊಟ್ಟು ಮಲಗಿಸ್ದೆ. ಅಷ್ಟೆಲ್ಲ ಮಾಡಬೇಕಾದ್ರೆ ನಾವು ಅಪ್ಪ ಇವತ್ತು ಕಾಫಿ ಮಾಡಿಕೊಟ್ರು ನನಗೆ. ಯೂಶ್ವಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಅಪ್ಪ ಕಾಫಿ. ಅದೊಂದೇ ಅವರು ಕಿಚನ್ನಿಗೆ ಹೋಗೋದು ಮಾಡೋಕ್ಕೆ ಅದೇ ಕಾಫಿ. ಬಟ್ ಇವತ್ತು ಬೆಲ್ಲ ಎಲ್ಲ ಏನೂ ಹಾಕೇ ಇರಲಿಲ್ಲ, ಸಪ್ಪೆ ಮಾಡಿದ್ರು. ಅದಕ್ಕೆ ಇವಾಗ ನಮ್ಮ ಅತ್ತೆ ಇಸ್ಕೊಂಡು ಆಲ್ಟ್ರೇಷನ್ ಮಾಡಿ ಕೊಡ್ತಾ ಅವ್ರೆ. ನೀವು ಕುಡಿದ್ರೆ ಅಣ್ಣ ಕೊಟ್ಟಿದ್ದು ಹಾಗೆ ಕುಡಿದು ಬಿಟ್ರ ಸಕ್ಕರೆ ಹಾಕೊಂಡು? ಅದೇ ಫುಲ್ಲು ಸಪ್ಪೆ ಮಾಡಿ ಕೊಟ್ಟಿದ್ರು. ನಾವತ್ತೆ ಸಕ್ಕರೆ ಹಾಕೊಂಡು ಕೊಡಿದ್ರಂತೆ. ನಂದು ತಣ್ಣಗಾಗೋಯ್ತು, ನಾನು ಹಂಗೆ ಸೈಡ್ಗೆ ಇಟ್ಬಿಟ್ಟೆ. ಅದಕ್ಕೆ ಇವಾಗ ಬಿಸಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಕಾಫಿ ಕುಡಿದ್ಬಿಟ್ಟು ಮನಗೊಂದು ಕಾಲ್ ಮಾಡಬೇಕು. ಆವಾಗಲೇ ಕಾಲ್ ಮಾಡಿದ್ರು ಮಾತಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಮ್ಮ ಅತ್ತೆ ಹತ್ರ ಆಯಿಲ್ ಮಸಾಜ್ ತೊಗೋಬೇಕು ಚೆನ್ನಾಗಿ. ನಾಳೆ ತಲೆ ಸ್ನಾನ ಇದೆ, ನೆನೆಸ್ಕೊಂಡ್ರೆ ಅಳು ಬರುತ್ತೆ ನನಗೆ. 2 ದಿನ ಬ್ರೇಕಲ್ಲಿ ಇರ್ತೀವಲ್ಲ, ಪುನಃ ಏನಾದ್ರು ನೆಕ್ಸ್ಟ್ ಡೇ ವೆಡ್ನಸ್ಡೇ ಕಷ್ಟ ಆಗುತ್ತೆ. ಇನ್ನು ಥರ್ಸ್ಡೇ ಇಲ್ಲ ಫ್ರೈಡೇಗೆಲ್ಲ ಸೆಟ್ಲ್ ಆಗುತ್ತೆ, ಅಡ್ಜಸ್ಟ್ ಆಗೋಗ್ಬಿಡ್ತೀನಿ. ಪಾಪು ಮಲಗಿದ್ದನ್ನೆಲ್ಲ ಲೈಟ್ ಆಫ್ ಮಾಡಿದ್ದೀನಿ, ಅದಕ್ಕೆ ಕತ್ಲೆ ಹೊಡಿತಾ ಇದೆ.
ನಾನು ಏರ್ ಕೇರ್ ಬಗ್ಗೆ ಕೇಳ್ತಾ ಇದ್ರಲ್ವಾ, ಇದೊಂದೇ ನಾನು ಏರ್ ಕೇರ್ಗೆ ಮಾಡೋದು. ಇದನ್ನು ಹಚ್ತೀನಿ ನೈಟು, ನೆಕ್ಸ್ಟ್ ಟೈಮ್ ಮಾರ್ನಿಂಗು ತಲೆ ಸ್ನಾನ ಮಾಡಿರ್ತೀನಿ. ಇವಾಗ ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಯೂಸ್ ಮಾಡ್ತಿದ್ದಿದ್ದು ಕೊಬ್ಬರಿ ಎಣ್ಣೆ ಬೇರೆ, ಅದು KPL ಅಂತ ಬರುತ್ತಲ್ಲ, ಅಡುಗೆಗೂ ಯೂಸ್ ಮಾಡ್ತೀವಲ್ಲ, ಅದೇ ಆಯಿಲೇ ನಾನು ತಲೆಗೂ ಹಚ್ತಾ ಇದ್ದಿದ್ದು. ಅದು ಸ್ವಲ್ಪ ಜಿಡ್ಡು ಜಾಸ್ತಿ, ಇದು ಸ್ವಲ್ಪ ಜಿಡ್ಡು ಕಮ್ಮಿ ಇರುತ್ತೆ. ಅದು ಕೊಬ್ಬರಿ ಎಣ್ಣೆ ಅಲ್ಲ, ಅದು ತೆಂಗಿನಕಾಯಿ ಎಣ್ಣೆ. ಅದು ಮಸಾಜ್ ತಗೊತಾ ಇದ್ರೆ ಎಷ್ಟು ಹಾಯ್ ಅನ್ಸುತ್ತೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.